ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮುಂಡಗೋಡ ಕ್ಷೇತ್ರದ ಸಾಲ್ಗಾಂವ್ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಮಾನ್ಯ ಶ್ರೀ ಸುಭಾಷ್ ಸಣ್ಣಪ್ಪ ಲಂಬಾಣಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ನಾವು ಸರ್ ರಾಜಕೀಯ ಕ್ಷೇತ್ರಕ್ಕೆ 10 ವರ್ಷದ ಹಿಂದೆ ಪ್ರವೇಶ ಮಾಡಿದ್ದೀವಿ. ನಾವು ಮೂಲತಃ RSS ಅವರು RSSದಿಂದ ಬಿಜೆಪಿಗೆ ಗುರುತಿಸಿಕೊಂಡು ಬಂದಿದ್ದೀವಿ. ಅಂದ್ರೆ ತಾವು ಯಾರ ಪ್ರೋತ್ಸಾಹದ ಮೇರೆಗೆ ತಾವು ರಾಜಕೀಯಕ್ಕೆ ಪ್ರವೇಶ? ನಾವು VS ಪಾಟೀಲ್ ಮಾಜಿ ಶಾಸಕರ ಪ್ರೋತ್ಸಾಹದಿಂದ ರಾಜಕೀಯ ಇಳಿದಿದ್ದೀವಿ ಸರ್. ಅಂದ್ರೆ ತಾವು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡೋ ಮೊದಲು ಜನಪರ ಹೋರಾಟ ಮಾಡಿದಿರಾ? ಹೌದು ಸರ್, ಸಾಕಷ್ಟು ಮಾಡಿದ್ವಿ. ಗೋರಕ್ಷಣೆ ಅದು ಇದು ಅಂತ ಸಾಕಷ್ಟು ಹೋರಾಟ ಮಾಡಿದ್ದೀವಿ. ಅವತ್ತು ಸಂಘ ಸಂಸ್ಥೆಯಲ್ಲಿ ಭಾಗವಹಿಸಿದ್ರ? ಹೌದು, ಸಂಘ ಪಂಚಾಯತ್ ಭಾಗವಹಿಸಿದ್ದೀವಿ. ಯಾವ ಸಂಘ ಸಂಸ್ಥೆ ಒಂದು ಭಾಗವಹಿಸಿದ್ರಿ? ರೀಡ್ಸ್ ಅಂತೇಳಿ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯಲ್ಲಿ ಭಾಗವಹಿಸಿ ಕೆಲಸ ಮಾಡಿದ್ದೇನೆ ಸರ್. ತಮಗೊಂದು ರಾಜಕೀಯ ಕ್ಷೇತ್ರಕ್ಕೆ ಆದರ್ಶ ವ್ಯಕ್ತಿ ಯಾರು ಸರ್? ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ಆದರ್ಶ ವ್ಯಕ್ತಿ VS ಪಾಟೀಲ್ ಅಂತೇಳಿ ಮಾಜಿ ಶಾಸಕರು. ಏನಕ್ಕೆ ಅವರ ಆದರ್ಶವನ್ನು ತಾವು ತಗೊಳ್ತಾ ಇದ್ದಾರೆ ಸರ್? ಅವರು ಒಳ್ಳೆ ಕೆಲಸಗಾರರು, ಅವರು ಮಾಡೋ ಜನಕ್ಕೆ ಹೆಲ್ಪ್ ತುಂಬಾ ಇತ್ತು. ಅವ್ರು ನೋಡ್ಕೊಂಡು ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ 4 ಜನಕ್ಕೆ ಹೆಲ್ಪ್ ಆದ ಒಳ್ಳೇದಾಗ್ತದೆ. ಅದಕ್ಕೋಸ್ಕರ ಅವರ ಆದರ್ಶವನ್ನು ತಗೊಂಡು ತಾವು ಕೆಲಸ ಮಾಡ್ತಾ ಇದ್ದಾರೆ. ಸೊ ತಮ್ಮ ಕುಟುಂಬ ಸದಸ್ಯರಲ್ಲಿ ತಮ್ಮನ್ನು ಹೊರತುಪಡಿಸಿ ರಾಜಕೀಯಕ್ಕೆ ಯಾರು ಪ್ರವೇಶ ಮಾಡಿದಾರ? ನಮ್ಮ ಕುಟುಂಬದಲ್ಲಿ ನನ್ನನ್ನು ಹೊರತುಪಡಿಸಿ ಯಾರು ಮಾಡಿಲ್ಲ, ನಾನೇ ಇದು ಫಸ್ಟ್. ತಾವೇ ಮೊದಲು? ಓಕೆ. ರಾಜಕೀಯಕ್ಕೆ ಪ್ರವೇಶ ಮಾಡಿದ ನಂತರ ಇಲ್ಲಿಯವರೆಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಏನೆಲ್ಲ ಮಾಡಿದಿರ ಸರ್? ಸರ್, ನಾನು ರಾಜಕೀಯ ಪ್ರವೇಶ ಆದ ನಂತರ ನಮ್ಮ ಈ ಹಳ್ಳಿಯಲ್ಲಿ ಎಲ್ಲ ಪೂರ್ ಜನ ಅಂದ್ರೆ SC ಏರಿಯಾ ಇದು. ನಮಗೆ ಓಡಾಡಲಿಕ್ಕೆ ರೋಡ್ ಸಮಿತಿ ಇದ್ದಿಲ್ಲ. ಆಮೇಲೆ ನೀರಿನ ಬಹಳ ತೊಂದರೆ ಇತ್ತು. ಆಮೇಲೆ ನಿವೇಶನ ತೊಂದರೆ ಇತ್ತು. ಅಂದ್ರೆ ತಾವು ಅಧಿಕಾರಕ್ಕೆ ಬರೋ ಮುಂಚೆ ಎಲ್ಲ ಪ್ರಾಬ್ಲಮ್ ತುಂಬಾ ಇತ್ತು ಸರ್. ವಾಟರ್ ಸಪ್ಲೈ ಅಂತೂ ಬಹಳ ಕಷ್ಟ ಆಯ್ತು. ತಾವು ಅಧಿಕಾರಕ್ಕೆ ಬಂದ್ಮೇಲೆ ಯಾವ ತರ ಬಗೆಹರಿಸಿದ್ರು ಸರ್ ಅದಕ್ಕೆ? ಸರ್, ನಾ ಅಧಿಕಾರದ ಬಂದ ನಂತರ VS ಪಾಟೀಲ್ ಶಾಸಕರು ಇದ್ದು ಪ್ರೆಸೆಂಟ್ ಆವಾಗ ಅವ್ರ ನೆರವಿನಿಂದ ನೀರಿಂದು ವಾಟರ್ ಸಪ್ಲೈ ಆಯ್ತು, ನಿವೇಶನ ಆಯ್ತು. ನಂತರ ಸ್ವಲ್ಪ ಇದು ಗಟಾರ ರೋಡು ಸಂಪೂರ್ಣ ಅವರು ಸಹಕಾರ ಕೊಟ್ಟು ನಾವು ಕೇಳದಂಗೆ ಅನುದಾನ ಕೊಟ್ಟು ಅನುಕೂಲ ಮಾಡಿದ್ದಾರೆ ಅವರು. ಅಂದ್ರೆ ಇಷ್ಟು ಕಾಲಾವಧಿಯಲ್ಲಿ ಇಷ್ಟೆಲ್ಲ ಮಾಡಿದ್ರೆ ಮಾಡಿದ್ದೇವೆ ಸರ್. ಒಂದು 50% ಕೆಲಸ ಕಾರ್ಯ 50% ಇನ್ನು 50% ಆಗ್ಬೇಕು. ಸರ್ಕಾರ ಅನುಕೂಲ ಮಾಡಿದ್ರೆ ಆಗ್ತದೆ ಸರ್. ಅಂದ್ರೆ ತಮ್ಮ ಒಂದು ವಾರ್ಡ್ ನಲ್ಲಿ ಸ್ವಚ್ಛತೆ ಬಗ್ಗೆ ಯಾವ ತರ ಕ್ರಮ ವಹಿಸ್ಕೊಂಡಿದ್ರ ತಾವು? ಸರ್, ನಮ್ಮ ವಾರ್ಡ್ ಅಲ್ಲಿ ಸ್ವಚ್ಛತೆಯಲ್ಲಿ ಅಂತ ನಿರ್ಮಲ ಭಾರತ ಅಭಿಯಾನದಲ್ಲಿ ಈ ಟಾಯ್ಲೆಟ್ ಶೌಚಾಲಯಗಳನ್ನ ನಿರ್ಮಿಸಿ ಸ್ವಚ್ಛತೆಯನ್ನ ಕಾಪಾಡಿದ್ದೇವೆ. ಅಂದ್ರೆ ಜನರಲ್ಲಿ ಒಂದು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದ್ದೇವೆ ಸರ್. ಅದ್ರ ಬಗ್ಗೆ ಸಭೆ ಮಾಡಿ ಗ್ರಾಮ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ. ತಮ್ಮ ವಾರ್ಡಿನ ಜನ ಅದನ್ನ ಪರಿಪಾಲನೆ ಮಾಡ್ತಾ ಇದ್ದಾರೆ? ಪರಿಪಾಲನೆ ಮಾಡ್ತಾ ಇದ್ದಾರೆ ಸರ್. ಇನ್ನು 75% ಬಂದಿದ್ದೇವೆ. ಇನ್ನು 25% ಮಾಡ್ಬೇಕು ಸರ್. ತಾವೊಂದು ಶಿಕ್ಷಣಕ್ಕೆ ತಮ್ಮ ವಾರ್ಡ್ ನಲ್ಲಿ ಯಾವ ತರ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಸರ್? ಸರ್, ನಾವು ಶಿಕ್ಷಣಕ್ಕೆ ಗ್ರಾಮ ಪಂಚಾಯತಿಯಿಂದ ಹೆಚ್ಚಿನ ಪರ್ಸೆಂಟೇಜ್ ಮಾಡೋ ಹುಡುಗರಿಗೆ ಅಲ್ಪ ಸ್ವಲ್ಪ ಹಣವನ್ನು ಕೊಡಿಸ್ತೇವೆ ಸರ್. ಒಂದು ಪ್ರೋತ್ಸಾಹನ ಅಂತ ಹೇಳಿ ಕೊಡ್ತೇವೆ. ಮತ್ತೆ ಸಭೆಗಳೆಲ್ಲ ಭೇಟಿ ಆಗೋದು, ಅವ್ರಿಗೆ ಒಂದು ಪ್ರೋತ್ಸಾಹ ನೀಡೋದು, ಶಾಲೆ ಹೋಗಿ ಭೇಟಿ ಆಗೋದು? ಹೌದು ಸರ್. ಇಲ್ಲಿ ನಿಯರ್ ಕನ್ನಡ ಶಾಲೆ ಇದೆ, ಲೋಯಲಾ ಸ್ಕೂಲ್ ಇದೆ, ಮುರಾರಿ ಸ್ಕೂಲ್ ಇದೆ. ಪ್ರತಿ ತಿಂಗಳನ್ನು ಅಲ್ಲಿ ಹೆಡ್ ಮಾಸ್ಟರ್ಗೆ ಭೇಟಿಯಾಗಿ ಮಕ್ಕಳಿಗೆ ಭೇಟಿಯಾಗಿ ಹೇಳಿ ಬರ್ತೇನೆ ಸರ್. ಓಕೆ. ತಾವು ಇಷ್ಟು ಕಾಲಾವಧಿಯಲ್ಲಿ ಇಷ್ಟೆಲ್ಲ ಮಾಡಿದಿರಾ? ಒಂದು ಮುಂದಿನ ಒಂದು 6 ತಿಂಗಳ ಕಾಲಾವಧಿಯಲ್ಲಿ ಎಲ್ಲ ಮಾಡಬೇಕು ಅಂತ ಯೋಜನೆ ಇದೆ ಸರ್? ಸರ್, ಮುಂದಿನ ಕಾಲಾವಧಿಯಲ್ಲಿ ರೋಡು, ಆಮೇಲೆ ಈಗ ಕರೆಂಟಿನ ತೊಂದರೆ ಇದೆ. ನಮಗ ಟೌನ್ ಇಂದ ಕರೆಂಟ್ ಕೊಡ್ಬೇಕಂತ ಹೇಳಿ ಮಾಡ್ಬೇಕಂತಿದ್ದೇನೆ. ನಂತರ ರೋಡ್ ಮಾಡ್ಬೇಕಂತಿದ್ದೇನೆ. ಸರ್ಕಾರ ಸ್ವಲ್ಪ ಈಗ ಇರೋ ಶಾಸಕರು ನಮಗ ಅನುಕೂಲ ಮಾಡ್ಕೊಟ್ರೆ ಮಾಡ್ಬೋದು ಸರ್. ಇಷ್ಟೆಲ್ಲ ಅವಶ್ಯಕತೆ ಇನ್ನೂ ಇದೆ. ಪವರ್ ಸಪ್ಲೈ ಇದೆ, ಮತ್ತೆ ರಸ್ತೆ, ಕಾಂಕ್ರೀಟ್ ರಸ್ತೆ ಇದೆ ಸರ್. ತೊಂದರೆ ಇದೆ, ಎಲ್ಲ ಬಗೆಹರಿಸಬೇಕಂತ ಹೇಳಿ ಮನವಿ ಸಲ್ಲಿಸಿದಿರ? ಮನವಿ ಸಲ್ಲಿಸಿದೀವಿ. ರಿಪ್ಲೈ ಯಾವುದು ಆಗಿಲ್ಲ ನಮಗೆ. ಅದು ಸರ್ಕಾರದ ಮೇಲೆ ಡಿಪೆಂಡ್. ಓಕೆ. ತಾವು ಇಷ್ಟು ಕಾಲಾವಧಿಯಲ್ಲಿ ಇಷ್ಟೆಲ್ಲ ಮಾಡಿದೀನಿ ಅಂತ ಹೇಳಿದ್ರೆ ಜನ ಒಂದು ತಾವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಹೆಚ್ಚಾಗಿ ನೆನ್ಸುವಂತ ಕೆಲಸ ಯಾವುದು ಸರ್? ಈ ಇಷ್ಟೊಂದು ಕಾಲಾವಧಿಯಲ್ಲಿ ನಾ ಮಾಡಿದ್ದು ನೀರಿಂದ ಬಹಳ ತೊಂದರೆ ಸರ್. ಈ ನೀರಿಂದ ಏನ್ ತೊಂದರೆ ಇದೆಯಲ್ಲ ಅದಕ್ಕೆ ಜನ ಬಹಳ ಮೆಚ್ಚಿದ್ದಾರೆ. ಸರ್, ಮಾಜಿ ಶಾಸಕಗಳಿಂದ ಹೇಳಿ ಒಂದೇ ಕೊಳವೆ ಬಾವಿ ಇತ್ತು. ನಂತರದಲ್ಲಿ ನಾ 2 ಮಾಡಿಸಿದೆ. ಅದನ್ನ 2 ಮಾಡಿಸಿ ನೀರಿನ ಸಮಸ್ಯೆ ಬಗೆಹರಿಸಿದೆ. ಅದನ್ನ ಜನ ನೆನೆಸ್ತಾರೆ. ತಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆಯಾ? ಹೌದು, ಖುಷಿಯಾಗಿದೆ. ತಾವು ಈಗ ಪ್ರೆಸೆಂಟ್ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ. ಹೌದು ಸರ್. ಮುಂದಿನ ಮಟ್ಟದಲ್ಲಿ ಯಾವ ರಾಜಕೀಯ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿ ತಮ್ಮ ಮನಸ್ಸಲ್ಲಿ ಅಭಿಪ್ರಾಯ ಇದೆ ಸರ್? ಸರ್, ಈಗ ನಾನು ಸದ್ಯ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೇನೆ. ಮುಂದೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಏನಾದ್ರು ಕೆಟಗರಿ ಬಂದ್ರೆ ಕಂಟೆಸ್ಟ್ ಮಾಡಬೇಕು ಅಭಿಪ್ರಾಯ. ಜನರ ಹೆಲ್ಪ್ ಇದೆ, ಪ್ರೋತ್ಸಾಹನೂ ಇದೆ. ಪ್ರೋತ್ಸಾಹ ಇದೆ. ಹೌದು, ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ಇದೆ. ಓಕೆ. ನಮ್ಮ ಮೀಡಿಯಾ ಮುಖಾಂತರ ಕೊನೆಯದಾಗಿ ಭಾರತದ ಯುವ ಜನತೆಗೆ ಮತ್ತು ಮಹಿಳೆಯರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಭಾರತದ ಯುವ ಜನರಿಗೆ ನಾ ಹೇಳ್ತೇನೆ ಸರ್, ಈಗ ಈ ಯುವಕರಂದ್ರೆ ಈ ದೇಶದ ಒಂದು ಆಸ್ತಿ ಇದ್ದಾರೆ ಸರ್. ಹೌದಾ? ಇವತ್ತು ಒಬ್ಬ ಸಾಮಾನ್ಯ ಯುವಕ ಮೇಲ್ಮಟ್ಟಕ್ಕೆ ಹೋಗಿ ಏನೇನೋ ಮಾಡ್ಬೋದು. ಹೌದಾ? ಅವನ ಬುದ್ಧಿಮಟ್ಟದ ಶಕ್ತಿ ಆ ರೀತಿ ಇದ್ರೆ ಬೇಕಾದಂಗೆ ನಮ್ಮ ಇಂಡಿಯಾನ ಸುಧಾರಿಸ್ಬೋದು.
ಆ ಮಟ್ಟಿನಲ್ಲಿ ನಾನು ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮಹಿಳೆಯರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಮಹಿಳೆಯರನ್ನ ಸಾಮಾನ್ಯವಾಗಿ ಅವರು ಸರ್ ಈ ಪುರುಷರ ಮೇಲೂ ಮಹಿಳೆಯರು ಕೆಳಗಂತಿಲ್ಲ, ಅವರಿಗೆ ಒಂದು ಸಾಮಾನ್ಯ ಒಂದು ಸ್ಥಾನಮಾನ ಕೊಡಬೇಕು, ಅವರು ಬೆಳಿಬೇಕು, ನಮ್ಮ ದೇಶದ ಆಸ್ತಿ ಇದ್ದಂಗೆ ಸರ್. ಓಕೆ. ತಮ್ಮ ಕ್ಷೇತ್ರವಾದ ಮುಂಡಗೋಡ ಕ್ಷೇತ್ರದ ಜನತೆಗೆ ಮತ್ತು ತಮ್ಮ ಸಾಲ್ಗಾಂವ್ ಕ್ಷೇತ್ರದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ನಮ್ಮ ಮೀಡಿಯಾ ಮುಖಾಂತರ? ನಿಮ್ಮ ಮೀಡಿಯಾ ಮುಖಾಂತರ ಸರ್ ಸಾಲ್ಗಾಂವ್ ಮತ್ತು ನಮ್ಮ ಮುಂಡಗೋಡ ತಾಲೂಕಿನ ಜನತೆಗೆ ಏನು ಹೇಳ್ತೇನೆ ಅಂದ್ರೆ, ನಮ್ಮ ತಾಲೂಕು ಬಹಳ ಹಿಂದುಳಿದ ಸರ್. ಮಾಜಿ ಶಾಸಕರು ವಿ ಎಸ್ ಪಾಟೀಲ್ರು ಬಂದಾಗ ಅವರಿಗೆ ಒಂದು ಹೆಲ್ಪ್ ಮಾಡಿ ಅವ್ರಿಗೆ ಆರ್ಸಿ ತಂದು ಈ ಮುಂಡಗೋಡ ತಾಲೂಕು ಸ್ವಲ್ಪ ಸುಧಾರಣೆ ಆಗುವಂಗ ಮಾಡಿದ್ದಾರೆ. ಅವ್ರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಓಕೆ. ತಮ್ಮ ರಾಜಕೀಯ ಜೀವನ ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆ ಸರ್. ಅಭಿನಂದನೆ ಸರ್.